ಎಲ್ರಿಗೂ ಏನಪ್ಪ 1 ಮಿನಿಟ್ ಬಂದ್ಬಿಟ್ಟಿದ್ದಾರೆ ಸೌಂದರ್ಯದ ಬಗ್ಗೆ ಮಾತಾಡೋಕ್ಕೆ ಅಂದ್ಕೊಂಡ್ರ? ಖಂಡಿತ ಇಲ್ಲ. ಸೌಂದರ್ಯ ಬೇಕು, ಅದ್ರ ಜೊತೆಗೆ ಭಕ್ತಿನೂ ಬೇಕು ಮತ್ತು ಮೆಡಿಟೇಷನ್ನು ಬೇಕು. ಆ ಮೆಡಿಟೇಷನ್ನಿಂದ ಮನೋಶಕ್ತಿಯಿಂದ ಯಾವ ರೀತಿ ಶಕ್ತಿ ಪಡ್ಕೊಬೋದು ಅನ್ನೋದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಬಂದಿದ್ದೀನಿ. ನಿಮಗೆ ನಾನು ಸೂಕ್ತವಾಗಿರೋ ವಿಷಯಗಳನ್ನ ಹೇಳ್ತೀನಿ, ನೀವೆಲ್ಲ ಮಂದಟ್ ಮಾಡ್ಕೊಬೇಕು. ನಾನು ಒಂದು ಕಾರ್ಯಗಾರ ಅಂದರೆ ಶ್ರೀರಾಮ್ ಗುರುಗಳು ಫೌಂಡೇಶನ್ ಅವ್ರದ್ದು ಉಪಾಸನಾ ಫೌಂಡೇಶನ್ದು ಒಂದು ಇದರಲ್ಲಿ ಅಟೆಂಡ್ ಆಗಿದ್ದೆ. ಆ ಗುರುಗಳು ನೋಡಿದಾಗ ಅಲ್ಲಿ ನನ್ನ ಮನಸ್ಥಿತಿನಲ್ಲಿ ನಾನು ಕೂತಾಗ ನಾನು ಕೂತ್ಕೊಳ್ಳೋಕ್ಕಾಗುತ್ತಾ ಬೆಳಗ್ಗೆ ಸಾಯಂಕಾಲದವರೆಗೂ ಪರಿಸ್ಥಿತಿನಲ್ಲಿದ್ದೆ. ಯಾಕಂದರೆ ಹೆಣ್ಮಕ್ಳು ಗೊತ್ತಲ್ವ ನಿಮಗೆ, ಕೂತ್ಕೊಂಡ್ರೆ ಫೋನ್ ಬರುತ್ತೆ, ಅದು ಬರುತ್ತೆ ಅಂತೆಲ್ಲ ಡಿಸ್ಟರ್ಬೆನ್ಸ್ ಇರುತ್ತೆ. ಬಹುಶಃ ನಾನು ಅಲ್ಲಿ ಹೋದಾಗ ನಿಜವಾಗ್ಲೂ ಯಾವ ಥರ ಎನರ್ಜಿ ಬಂತು ಅನ್ನೋ ಗೊತ್ತಿಲ್ಲ. ಮನೋಶಕ್ತಿ ಅಂತ ಕಾರ್ಯಕ್ರಮಕ್ಕೆ ಆ ಕಾರ್ಯಗಾರದಲ್ಲಿ ನಾನು ಏನೆಲ್ಲ ಸಾಧಿಸಬೇಕು ಅಂದ್ಕೊಂಡಿದ್ನೋ ಅದನ್ನೆಲ್ಲ ಇದುವರೆಗೂ ನಾನು ಸಾಧಿಸ್ತಾ ಬಂದಿದ್ದೀನಿ. ಮುಂದೆನೂ ಸಾಧಿಸೋಕ್ಕೆ ನನಗೆ ಅವಕಾಶ ಆಗುತ್ತೆ. ಅದೊಂದೇ ಅಲ್ಲ, ಗುರುಗಳದ್ದು ಅನೇಕ ಕ್ಲಾಸ್ಗಳನ್ನ ನಾನು ಅಟೆಂಡ್ ಮಾಡಿದ್ದೀನಿ. ಇವತ್ತು ನಿಮ್ಗೆ ಹೇಳೋಕ್ಕೆ ಏನು ಬಂದಿದ್ದೀನಿ ಅಂದರೆ, ಫೆಬ್ರವರಿ 1ನೇ ತಾರೀಕು ಇದೇ ಥರ ಮನೋಶಕ್ತಿ ಕಾರ್ಯಕ್ರಮ ನಡೀತಾ ಇದೆ. ನೀವೆಲ್ಲ ಯಾಕೆ ಭಾಗವಹಿಸಬಾರ್ದು? ನೋಡಿ, ಇದರಿಂದ ಏನು ಪ್ರಯೋಜನ ಪಡ್ಬೋದು ಅಂದರೆ, ಬರೀ ಸ್ಟೂಡೆಂಟ್ಸ್ಗೆ ಅಂತಲ್ಲ, ಕೆಲಸಕ್ಕೆ ಹೋಗೋರಿಗೆ ಅಂತಲ್ಲ, ಸಾಫ್ಟ್ವೇರ್ ಕಂಪ್ನಿಯವ್ರಿಗೆ ಅಂತಲ್ಲ, ಮನೆಯಲ್ಲಿರುವಂಥ ಮಡದಿಗಳು ಟೆನ್ಷನ್ ಇರುತ್ತೆ, ಗಂಡನ ಕಳಿಸೋದು, ಮಕ್ಳನ್ನ ಕಳಿಸೋದು, ಸಂಸಾರ ಇದೆಲ್ಲ ಇರುತ್ತೆ. ಇದು ಒತ್ತಡದಿಂದ ಸ್ವಲ್ಪ ಹೊತ್ತರ ಈಚೆಗೆ ಬರಬೇಕು ಅಂದಾಗ ಈ ಥರ ಮನೋಶಕ್ತಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದಾಗ ಮನಸ್ಸಿನ ಒತ್ತಡಗಳನ್ನ ಕಮ್ಮಿ ಮಾಡ್ಕೊಬೋದು, ಮನ ಉಲ್ಲಾಸನ ಪಡಿಬೋದು. ನಾನು ಅದಕ್ಕೆ ಸಾಕ್ಷಿ ನಾನು ಶ್ರೀರಾಮ್ ಗುರುಗಳ ಮಾರ್ಗದರ್ಶನದಲ್ಲಿ ಇಷ್ಟೆಲ್ಲ ಬಂದಿದ್ದೀನಿ ಅನ್ನೋಕ್ಕೆ ಕಾರಣವಾಗಿ ನಾನು ಮುಂದೆ ಹೇಳ್ತಾ ಇದ್ದೀನಿ. ನಿಮಗೆಲ್ಲ ಒಂದು ಸುದ್ದಿ ಹೇಳ್ತಾ ಇದ್ದೀನಿ, ಈ ಅವಕಾಶಗಳನ್ನ ಖಂಡಿತ ಮಿಸ್ ಮಾಡ್ಕೊಬೇಡಿ. ಫೆಬ್ರವರಿ 1ನೇ ತಾರೀಕು ನನ್ನ ಅಡ್ರೆಸ್ ಎಲ್ಲ ಕೆಳಗಡೆ ತಿಳಿಸ್ತೀನಿ. ಈ ಕಾರ್ಯಾಗಾರಕ್ಕೆ ನೀವೆಲ್ಲರೂ ಭಾಗವಹಿಸಬೇಕು. ಇನ್ನೂ ಉತ್ತಮ ರೀತಿಯಲ್ಲಿ ನೀವು ಇನ್ನೂ ಚೆನ್ನಾಗಿ ಸಹಜೀವನವನ್ನು ಬಾಳ್ತೀರ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತ ಈ ಕಾರ್ಯಾಗಾರಕ್ಕೆ ಬಂದು ಅದರ ಭಾಗವಹಿಸಿ ಸಂತೋಷವಾಗಿರೋಕ್ಕೆ, ಇನ್ನೂ ಸಂತೋಷವಾಗಿರೋಕ್ಕೆ ನಿಮಗೆಲ್ಲ ಅಲ್ಲಿ ಆದ್ಯತೆಯನ್ನು ಸಿಗುತ್ತೆ. ನಮ್ಮ ಶ್ರೀರಾಮ್ ಗುರುಗಳಿಗೆ ನಿಮ್ಮ ಮುಖಾಂತರ ನಾನು ವಂದನೆಗಳು ತಿಳಿಸ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.